ನಿದ್ದೆ ಇಲ್ಲ ಸರಿಯಾಗಿ, ನಿದ್ದೆ ಇದೆ. ಇವ್ರ ಹೆಸರು ಕೃಷ್ಣ ಅಂತ. ತುಪ್ಪನ ಮಮ್ಮಿ ಮನೇಲೆ ಮಾಡ್ತಾರೆ, ನಾವು ಹೊರಗಡೆಯಿಂದೆಲ್ಲ ಏನವ್ರ ಹೆಸರು ಪ್ರಣಮ್ ದೇವರಾಜ್. ಟೀ ಮಾಡ್ಕೊಡ್ತಾ ಇದ್ದೀನಿ. ಅವಳು ಯಾವಾಗಲೂ ಈವ್ನಿಂಗ್ ಟೀ ಕುಡಿತಾಳೆ. ನಾನು ಇವಾಗ ನಿನಗೆ ಊಟ ಬೇಕಾ ಇಲ್ಲ ಸ್ಕಿಪ್ ಮಾಡ್ತೀಯಾ? ನೈಟ್ ಡಿನ್ನರ್ ಬೇಕು. ಮ್ಯಾರಿನೇಟ್ ಮಾಡಿ ಒಂದು 5 to 10 minutes ಇಡಬೇಕು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನವ್ಯ ರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಏನಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿದೆ, ನಿದ್ದೆ ಇಲ್ಲ ಸರಿಯಾಗಿ. ನಿದ್ದೆ ಇದೆ ಅಂದರೆ ಶಾಪಿಂಗ್ ಜಾಸ್ತಿ ಮಾಡಿ ಮಾಡಿ ತುಂಬ ಟಯರ್ಡ್ನೆಸ್ ಫೀಲ್ ಆಗ್ತಾ ಇದೆ. ನನ್ನ ಕಣ್ಣು ನೋಡಿ ಹೆಂಗಿದೆ ಅಂತ. ಜಸ್ಟ್ ಕಿಡಿಂಗ್ ಅನ್ನೋದಕ್ಕಿಂತ ನಂಗೆ ಆ್ಯಕ್ಚುಲಿ ಟಯರ್ಡ್ ಆಗ್ತಾ ಇದೆ. ಇವಾಗಲೇ ಶಾಪಿಂಗಿಗೆ ಟಯರ್ಡ್ ಆಗ್ತಾ ಇದೆ. ನನ್ನ ಮಗು ನೋಡ್ತಾ ಇದೆ, ಏನೋ ಮಾತಾಡ್ತಾ ಇದ್ದಾಳಲ್ಲ ಮೊಬೈಲ್ ಹಿಡ್ಕೊಂಡು ಅಂತ. ಹಾಯ್ ಮಾಡುಮ್ಮ, ಹಾಯ್ ಮಾಡು ಇಲ್ಲಿ ಸ್ಕೊಚ್ಚಿ. ಅವನಿಗೇನು ಆರಾಮ, ಅವನು ತಿನ್ನೋ ಮಲ್ಕೋ ಥರ ಕುತ್ಕೊಂಡು ಯೋಚನೆ ಮಾಡೋ ಅಷ್ಟೆ. ಇವತ್ತು ಕೆಲಸ ಏನೇನಿದೆ ಅಂತ ಇನ್ನೂ ನನಗೂ ಗೊತ್ತಿಲ್ಲ, ಹೋಗ್ತಾ ಗೊತ್ತಾಗುತ್ತೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ವೀಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ, ಕಂಪ್ಲೀಟ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಇದ್ರೂ ಕಮೆಂಟ್ಸ್ ಮಾಡಿ. ಅಂಕಲ್ ಊರಿಂದ ಬಂದರು, ಅದಕ್ಕೆ ಹಿಂಗೆ ಮಾಡ್ತಿದ್ದಾನೆ. ಅಂಕಲ್ ಹಾಯ್ ಮಾಡಿ. ಇವ್ರ ಹೆಸರು ಕೃಷ್ಣ ಅಂತ, ನಮ್ಮ ಮಮ್ಮಿಯವರ ರಿಲೇಟಿವ್, ಅಂದರೆ ನಮ್ಮ ಮಮ್ಮಿ ತಮ್ಮಯವರು. ಊರಿಂದ ಬಂದರು ಅಂತ ಹೆಂಗೆ ಮಾಡ್ತಿದ್ದಾನೆ ನೋಡಿ. ಅವನು ಮುದ್ದು ಮಾಡ್ಲಿರು ಕೋಕೋ. ಜಲಸ್ ಅವನ್ ನೋಡಿ, ಇವನ್ ಇದ್ ಮಾಡ್ರಿ, ಮುದ್ದು ಮಾಡ್ರಿ. ಓಕೆ ಆಯ್ತಾಯ್ತು, ಸಾಕು. ನಮ್ಮ ಕೋಕೋಗೆ ಕೃಷ್ಣ ಅಂಕಲ್ ಅಂದರೆ ತುಂಬ ಇಷ್ಟ. ಅವರೆಲ್ಲೇ ಆಚೆ ಹೋಗಿ ಒಳಗಡೆ ಬಂದರೆ ಅವ್ನು ಈ ಥರ ರಿಯಾಕ್ಟ್ ಮಾಡ್ತಾನೆ. ಕ್ಲೀನಿಂಗ್ ನಡೀತಾ ಇದೆ. ಎಲ್ಲ ದೇವ್ರ ಐಟಮ್ಸ್ ಎಲ್ಲ ತೆಗ್ದಿಟ್ಟಿದ್ದಾರೆ ನಮ್ಮ ಮಮ್ಮಿ ಕ್ಲೀನ್ ಮಾಡೋದಕ್ಕೆ. ಏನಕ್ಕೆ ಏನು ಅಂದರೆ ನಾಳೆ ನಮ್ಮ ಮನೆಗೆ ಇನ್ವಿಟೇಷನ್ ಕಾರ್ಡ್ ಬರ್ತಾ ಇದೆ. ಆಗಪ್ಪ ನಮ್ಮ ಮಮ್ಮಿ ಯಾವಾಗಲೂ ಇದೇ ಥರ ಮಾಡೋದು. ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಅವಾಗವಾಗ ಯೂಸ್ ಮಾಡ್ಕೊಬೋದು. ನಾವು ಶಾಪಲ್ಲೆಲ್ಲ ಹೋಗಿ ತೊಗೊಂಡು ಬರಲ್ಲ, ನಾವು ಮನೆಯಲ್ಲೇ ರೆಡಿ ಮಾಡ್ಕೊತೀವಿ. ಕೆನೆ ತೆಗೆದು ಮಾಡೋದು ಅಂತ ಹೇಳು ನೀನೆ. ಹಾಲು ಕೆನೆ ತೆಗೆದು ಕಲೆಕ್ಟ್ ಮಾಡಿ ಮಾಡೋದು ತುಪ್ಪ. ನಾವು ಯಾವಾಗಲೂ ಹಿಂಗೆ ಗೈಸ್ ಮಾಡ್ಕೊಳ್ಳೋದು. ತುಪ್ಪ ನಮ್ಮ ಮಮ್ಮಿ ಮನೆಯಲ್ಲೇ ಮಾಡ್ತಾರೆ, ನಾವು ಹೊರಗಡೆಯಿಂದೆಲ್ಲ ತೊಗೊಂಡು ಬಂದು ಮಾಡಲ್ಲ. ನೈಸ್, ಮಾಡಿ ಗೈಸ್. ಇವ್ರು ಯಾರಂತ ಗೊತ್ತಾ? ಇವರು ಫಿಲಮ್ ಇಂಡಸ್ಟ್ರಿಯಲ್ಲಿ DOP. ಸನ್ ಆಫ್ ಮುತ್ತಣ್ಣ ಅಂತ ಮೂವಿ ಬಂದಿದೆಯಲ್ವ, ರಂಗಾಯಣ ರಘು ಸರ್ ಮತ್ತು ಏನವ್ರ ಹೆಸರು ಪ್ರಣಮ್ ದೇವರಾಜ್ ಹೀರೋ ಮಾಡಿದಾರಲ್ಲ, ಆ ಫಿಲಮ್ಗೆ DOP ಇವರೇ. ಸೊ ಈಗ ಇವ್ರದ್ದು ಅಪ್ಕಮಿಂಗ್ ಪ್ರಾಜೆಕ್ಟ್ ಬರ್ತಾ ಇದೆ. ಏನು ಹೇಳ್ತೀರಾ ನಮ್ಮ ಬ್ಲಾಗ್ಗೆ? ನೆಕ್ಸ್ಟ್ ಪ್ರಾಜೆಕ್ಟ್ MGR. ಪ್ರಣಮ್ ದೇವರಾಜ್ ಅವ್ರದ್ದು ಇನ್ನೊಂದು ಮೂವಿ ಬರ್ತಾ ಇದೆ MGR ಅಂತ. ಬಾರ ಈ ಕಡೆ, ಅವ್ರೇನೋ ಮಾತಾಡ್ತಾ ಇದ್ದಾರೆ. ಮುದ್ದು ಮಾಡ್ಕೊಂಡೆ ಮಾತಾಡಿ. ಆಯ್ತಾ? ಇರಮ್ಮ ಒಂದು ನಿಮಿಷ, ನಾನೊಂದು ಸ್ವಲ್ಪ. ಈಗ ನಮ್ಮ ನಾಂಡಿ ಅಲ್ಲ, ನವ್ಯರಾಜ್. ಓಕೆ, ನಮ್ಮ ಮನೆಯಲ್ಲಿ ನಮ್ಮ ಅಂಕಲ್ ನಾಂಡಿ ಅಂತ ಕರೆಯೋದು. ನಮ್ಮ ನವ್ಯರಾಜ್ ಇವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದರೆ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ ಹಿಂಗೆ ಮಾಡಿ ಆಗ್ತಿರ್ತಾಳೆ, ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇರ್ತೀವಿ. ನಮ್ಮ ನವ್ಯರಾಜ್ ಯೂಟ್ಯೂಬ್ ಚಾನಲ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹಾಗೆ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಹಾಗೆ ನಮ್ಮದು MGR ಮೂವಿ ಬರ್ತಾ ಇದೆ, ನೋಡಿ. ನಮಗೂ RIC ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನಮ್ಮ ನವ್ಯರಾಜ್ ಯೂಟ್ಯೂಬ್ನಲ್ಲಿ ಹಾಕ್ತಾ ಇರ್ತೀವಿ. ಎಲ್ಲರೂ ನೋಡಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಆಗುತ್ತೆ. ಓಕೆ.
ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್. ಕೊಡ್ತಾ ಇದ್ದೀನಿ. ಅವಳು ಯಾವಾಗಲೂ ಈವ್ನಿಂಗ್ ಟೀ ಕುಡಿತಾಳೆ. ನಾನು ಟೀ ಕಾಫಿ ಎಲ್ಲ ಕುಡಿಯೋಲ್ಲ. ಮುಂಚೆ ಕಾಫಿ ತುಂಬ ಅಡಿಕ್ಷನ್ ಇತ್ತು. ಈಗ ವೆರಿ ರೇರ್ ನಾನು ಕಾಫಿ ಟೀ ಎಲ್ಲ ಕುಡಿಯೋದು. ಹಾಗೆ ಪೊಮೊಗ್ರಾನೆಟ್ ಸ್ನ್ಯಾಕ್ಸಿಗೆ ತಿಂತಾಳೆ. ವೆಜಿಟೇಬಲ್ಲು ಮತ್ತು ಏನಪ್ಪ ಫ್ರೂಟ್ಸು ಸ್ನ್ಯಾಕ್ಸಿಗೆ ತಿಂತಾಳೆ. ಮತ್ತು 1 ಗ್ಲಾಸ್ ಟೀ ಕುಡಿತಾಳೆ. ನಾನು ನಾನು ಮಿಲ್ಕ್ ಕುಡಿತೀನಿ, ಹಾಲು ಕುಡಿತೀನಿ ಇಲ್ಲಾಂದರೆ ಕಾಫಿ ಯಾವಾಗಾದರೂ ಒಂದೊಂದ್ಸತಿ ಕಾಫಿ ಕುಡಿತೀನಿ. ಟೀ ಎಲ್ಲ ಜಾಸ್ತಿ ಕುಡಿಯೋಲ್ಲ. ಮುಂಚೆ ಜಾಸ್ತಿ ಕುಡಿತಾ ಇದೆ, ಅದು ಹ್ಯಾಬಿಟ್ ಬಿಟ್ಬಿಟ್ಟಿದ್ದೀನಿ ಈಗ. ಬಿಕಾಸ್ ಅದು ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ಗ್ಯಾಸ್ಟ್ರಿಕ್ಸ್ ಆಗುತ್ತೆ ಅಂದ್ಬಿಟ್ಟು ಟೀ ಬಿಟ್ಬಿಟ್ಟಿದ್ದೀನಿ. ಹಾಲು ಮತ್ತು ಕಾಫಿ ಬ್ಯಾಲೆನ್ಸ್ ಮಾಡ್ತೀನಿ. ನಮ್ಮ ಮಮ್ಮಿ ಮತ್ತು ನಮ್ಮ ಅಂಕಲ್ ಇಬ್ಬರು ಇವಾಗ ಮದುವೆ ಐಟಮ್ಸ್ ಎಲ್ಲ ತೊಗೊಂಬರೋದಕ್ಕೆ ಶಾಪಿಂಗ್ ಹೋಗಿದ್ದಾರೆ. ನಾನು ಹೋಗಿಲ್ಲ ಇವತ್ತು, ಬಿಕಾಸ್ ನಾನು ಆಲ್ರೆಡಿ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಅವ್ರು ಬರೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರು ಬಂದಿದ ತಕ್ಷಣ ಮತ್ತೆ ಬ್ಲಾಗ್ ಕಂಟಿನ್ಯೂ. ತಂಗಿಗೆ ಇವಾಗ ಈವ್ನಿಂಗ್ ಆಯಿತು. ಅವಳಿಗೆ 8 o'clock ಒಳಗಡೆ ಊಟ ಮಾಡ್ಕೊಬೇಕು. ಅದಕ್ಕೆ ಪನ್ನೀರ್ದೇನಾದರೂ ಮಾಡಿಕೊಡು ಅಂತ ತಲೆ ತಿಂತಾ ಇದ್ದಾಳೆ. ಅಟ್ಲೀಸ್ಟ್ ಏನು ಮಾಡಿಕೊಡ್ಲಿ ಅಂತ ಕೇಳ್ತಾ ಇದ್ದೀನಿ. ಏನೋ ಒಂದು ಮಾಡು ಅಂತ ಹೇಳ್ತಾ ಇದ್ದಾಳೆ. ರೆಸಿಪಿ ಏನು ಮಾಡಬೇಕಂತ ಹೇಳಿದ್ರೆ ನನಗೂ ಗೊತ್ತಾಗುತ್ತಲ್ವಾ ಏನು ಮಾಡಬೇಕು ಅಂತ. ಅವಳನ್ನೇ ಕೇಳೋಣ ರೀ. ಅದನ್ನೇ ಹೇಳ್ತಾ ಇದ್ದಾಳೆ ಅವಾಗಿಂದ. ಏನು ಮಾಡಬೇಕು? ಏನಾದರೂ ಮಾಡು ನೋಡು. ಇವಾಗ ನಿನಗೆ ಊಟ ಬೇಕಾ ಇಲ್ಲ ಸ್ಕಿಪ್ ಮಾಡ್ತೀಯಾ? ನೈಟ್ ಡಿನ್ನರ್ ಬೇಕು, ಟೈಮ್ ಆಯ್ತು, ಹೋಗಿ ಮಾಡು ಬೇಗ. ಮಾಡ್ಕೊಡ್ತೀನಿ. ಏನು ಮಾಡಲಿ? ನಾನು ಲಾಸ್ಟ್ ಟೈಮ್ ಪನ್ನೀರ್ ಟೋಸ್ಟ್ ಮಾಡಿದ್ದೆ. ಇವಾಗ ಏನು ಮಾಡಲಿ? ನೋಡಿ ಗೈಸ್, ಏನಾದರೂ ಮಾಡು ಅಂದರೆ ಪನ್ನೀರ್ ಪಾಯಸ ಮಾಡ್ಕೊಡ್ಲಾ? ಏನಂತ ಮಾಡಲಿ ಗೈಸ್? ಓಕೆ, ಪನ್ನೀರ್ ಪಾಯಸ. ಓಕೆ, ಅವಳಿಗೆ ಏನು ಬೇಕೋ ನೋಡಿಬಿಟ್ಟು ಮಾಡ್ಕೊಡೋಣ ಬನ್ನಿ. ಪನ್ನೀರ್ ಕಾಲಿ ಮಿರ್ಚ್ ಮಾಡೋದಕ್ಕೆ ನಾನು ಪನ್ನೀರ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ಯಾನು ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಒಂಚೂರು ಆಯಿಲ್ ಹಾಕಿ ಚೂರು ಜೀರಿಗೆ ಹಾಕ್ಕೋಬೇಕು. ಆಮೇಲೆ ನೀವು ಚೆಕ್ ಮಾಡ್ಬೇಕಾದ್ರೆ ಪ್ಯಾನ್ ಕಾದಿದೆಯಾ ಅಂತ. ಇಲ್ಲಾಂದರೆ ನೀವು ಜೀರಿಗೆ ಹಂಗೆ ಹಾಕ್ಕೊಂಬಿಟ್ರೆ ಹಸಿ ವಾಸನೆ ಹೋಗೋಲ್ಲ, ಒಂಥರ ಸ್ಮೆಲ್ ಸೀದೋಗಿರೋ ಥರ ಫೀಲ್ ಆಗುತ್ತೆ ನಿಮಗೆ. ಹಾಗಾಗಿ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆವಾಗ ಹಸಿ ವಾಸನೆ ಹೋಗುತ್ತೆ. ಸೊ ಇದು ಫ್ರೈ ಆದಮೇಲೆ ರೆಡಿಯಾಗಿರೋ ಪನ್ನೀರ್ ಮ್ಯಾರಿನೇಟ್ ಮಾಡ್ಕೊಂಡಿರೋದನ್ನ ಪ್ಯಾನ್ಗೆ ಹಾಕ್ಕೊಳ್ಳಿ. ಪ್ಯಾನ್ಗೆ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಸ್ಟೀಮ್ ಕೊಡಿ. ಸ್ಟೀಮ್ ಕೊಟ್ಟಮೇಲೆ ಅದು ಚೆನ್ನಾಗಿ ಬೇಯಬೇಕು, ಒಂದು 5 to 10 minutes. ಆವಾಗ ನಿಮಗೆ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ಈಗ ನಾನಿವಾಗ ವ್ಲಾಗ್ ಎಂಡ್ ಮಾಡ್ತೀನಿ. ಹೋಪ್ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ. ಏನೇ ಇದ್ರೂ ಕಾಮೆಂಟ್ಸ್ ಮಾಡಿ. ಆ್ಯಂಡ್ ನಮ್ಮ ಮೇಡಮ್ ಅವ್ರು ಕಾಣಿಸ್ತಾ ಇದ್ದಾರಾ ನೋಡಿ, ತಿಂತಾ ಇದ್ದಾರೆ. ರೆಡಿ ಆಯಿತು ಪನ್ನೀರ್ದು ನೋಡಿ, ತಿಂತಾ ಇದ್ದಾಳೆ. ನೆಕ್ಸ್ಟು ಬರೋ ವ್ಲಾಗ್ ಯಾವ್ಯಾವ ಥರ ಬೇಕು ಅಂತ ನೀವು ಕಾಮೆಂಟ್ಸ್ ಮಾಡಿದ್ರೆ ನಾನು ಆ ಥರ ವ್ಲಾಗ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅವಳಿಗೆ ಟೇಸ್ಟ್ ಕೇಳೋಣ. ಅಟ್ಲೀಸ್ಟ್ ಲಾಸ್ಟ್ ನಾನು ಪನ್ನೀರ್ ಟೋಸ್ಟ್ ಮಾಡಿದ್ದೆ, ಅದ್ರದ್ದು ಉಪ್ಪು ಜಾಸ್ತಿ ಆಯಿತು ಅಂತ ಹೇಳಿದ್ಲು. ಸೊ ಇವಾಗ ಮಾಡಿರೋದನ್ನ ಕೇಳೋಣ ಟೇಸ್ಟು. ಏನು ಮೇಡಮ್, ಹೇಗಿತ್ತು ಟೇಸ್ಟ್? ಇಷ್ಟ ಆಯಿತಾ? ಚೆನ್ನಾಗಿದೆ. ಮುಖ ಇಲ್ಲಿ ತೋರಿಸ್ಬಿಟ್ಟು ಹೇಳು. ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಹೇಳು. ಅವಳಿಗೆ ಇಷ್ಟ ಆಯ್ತಂತೆ, ಏನೋ ನಗ್ತಾ ಇದ್ದಾಳೆ, ದೇವ್ರಣೆ ಗೊತ್ತಿಲ್ಲ. ಸೊ ಓಕೆ ಗೈಸ್, ಆ್ಯಕ್ಚುಲಿ ಹೊರಗಡೆ ಹೋಗ್ಬೇಕಿತ್ತು, ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಮನೇಲೇ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಸ್ಟೇ ಟ್ಯೂನ್. ಟೇಕ್ ಕೇರ್.